ನಮಸ್ಕಾರ. ನಿನ್ನೆ ರಾತ್ರಿ ನಡೆದಂಥ ಘಟನೆ ನಿಜವಾಗಿಯೂ ವಿಷಾದನೀಯ. ಈ ಸಂದರ್ಭದಲ್ಲಿ ಇಲಾಖೆಯವರು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದರೆ ಈ ರೀತಿ ಆಗುತ್ತಿರಲಿಲ್ಲ ಅಂತಕ್ಕಂಥ ಭಾವನೆ ನಮ್ಮದು. ಯಾಕೆಂದರೆ ನಿನ್ನೆ ತಾನೇ ಪವಿತ್ರ ರಂಜಾನ ಪ್ರಾರಂಭವಾಗಿದೆ. ರಾತ್ರಿ ತರಾವಿ ನಮಾಜು 9 ಗಂಟೆಯಿಂದ 10 ಗಂಟೆವರೆಗೆ ನಡೆಯುತ್ತದೆ. ಈ ಸಂದರ್ಭದಲ್ಲಿ ನಾವು ಇನ್ನೊಬ್ಬರ ಕೋಮಿನ ಆಚರಣೆಗೆ ಆಗಲಿ ಅಥವಾ ಅವರ ಸಂಭ್ರಮಕ್ಕೆ ನಮ್ಮ ಯಾವುದೇ ಅಡೆತಡೆ ಇರುವುದಿಲ್ಲ. ನಮಾಜ್ ಸಂದರ್ಭದಲ್ಲಿ ಇಲಾಖೆಯವರು ಅತ್ಯಂತ ಕ್ರಮಬದ್ಧವಾಗಿ ಇಲ್ಲಿ ನಿರ್ವಹಣೆ ಮಾಡಿದ್ದರೆ ಈ ಒಂದು ಅಹಿತಕರ ಘಟನೆ ನಡೆಯುತ್ತಿರಲಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅಷ್ಟೇ ಅಲ್ಲದೆ ರಾತ್ರಿ ಸಮಯದಲ್ಲಿ ಈ ಘಟನೆಯ ನಂತರ ಅಲ್ಲೇ ಭಗವಾನ್ರ ಹತ್ತಿರ 2 ಗಾಡಿಗಳನ್ನು ಕೂಡ ಸುಟ್ಟು ಹಾಕಲಾಗಿದೆ. ಅದಕ್ಕೆ ಈ ಒಂದು ಕೃತ್ಯದಲ್ಲಿ, ಈ ಒಂದು ಅಪರಾಧದಲ್ಲಿ ಭಾಗಿಯಾದಂಥವರನ್ನು ಸೂಕ್ತ ತನಿಖೆ ಮಾಡಿ ಎಲ್ಲರಿಗೂ ಸಮಾನವಾದಂಥ ನ್ಯಾಯವನ್ನು ದೊರಕಿಸಿಕೊಡಬೇಕಾದಂಥ ಕೆಲಸವನ್ನು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಇಲಾಖೆ ಮಾಡಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇದನ್ನು ಯಾವ ಸಮುದಾಯ ಅಥವಾ ಸಮಾಜ ಬಯಸುವುದಿಲ್ಲ. ಇಲ್ಲೇ ಪ್ರೊವೋಕಿಂಗ್ ಆಗ್ತಕ್ಕಂಥ ಕೆಲಸ ಆಗಿರುವುದರಿಂದ ಈ ರೀತಿ ಆಗಬಾರ್ದಾಗಿತ್ತು. ಕಲ್ಲು ತೂರಾಟದ ಬಗ್ಗೆ ಯಾವುದೇ ಸ್ಪಷ್ಟವಾದ ಮಾಹಿತಿ ಇರುವುದಿಲ್ಲ. ಸಿಕಂದರ್ ಅಥಣಿ, ಅಂಜುಮನ್ ಸೆಕ್ರೆಟರಿ, ಬಾಗಲಕೋಟೆ. ಈ ಪಂಗ ಮಸೀದಿಗೆ ಏನೈತಿ, ನಾನು ಅಧ್ಯಕ್ಷ ಇದ್ದೀನಿ. ನಾವು ಏನೈತಿ ಊಟ ಮಾಡಿ ಏನೈತಿ ಮನ್ಯಾಗ ಮಕ್ಕೊಂದಿದ್ವಿ. ಮಕ್ಕೊಂದ ಮ್ಯಾಗ ಏನೈತಿ ಲಪಡ ಆದ್ಮ್ಯಾಗ ಓಡ್ ಬಂದ್ವಿ. ನಾವು ಓಡ್ ಬಂದ ಮ್ಯಾಗ ಏನೈತಿ ಏನೇನು ಲಪಡ ಆಯ್ತು. ಇಲ್ಲಿ ಕಲ್ಲು ಹೋಗೋರು, ಅದು ಹೋಗೋರು. ಸಾಹೇಬ್ರಿಗೆ ಏನೈತಿ, SP ಸಾಹೇಬ್ರಿಗೆ ಏನೈತಿ ಪಟ್ಟಿ ಹಿಡ್ಕೊಂಡು ಅಡ್ಡಾಡಕತ್ತಾರ ಅವ್ರು. ಇಲ್ಲಿ ಏನು ಮಾಡಿದ್ರು ಅಂತೇಳಿ ನಾವು ಅವ್ರಿಗೆ, ನಮ್ಮ ಹುಡುಗರಿಗೆ ಆ ಕಡೆ ಈ ಕಡೆ ಏನೈತಿ ನಾವು ಸರ್ಸ್ಕೊಂಡ್ಬಿಟ್ಟಿವಿ. ಸರ್ಸ್ಕೊಂಡ್ ಮ್ಯಾಗ ಏನೈತಿ ಇಕ್ಕಟ್ಟ ಮತ್ ಒಳಗ್ ಬಂದ್ ಏನೈತಿ ಇದು ಮಾಡಾಕತ್ತಾರ. ಒಳಗ್ ಬಂದ್ ಏನೈತಿ ಮಾಡಾಕತ್ತಾರ. ಬ್ಯಾಡ್ರಿ ಸರ, ನಮ್ಮ ಹುಡುಗರಿಗೆ ನಾವು ಕಳಿಸಿ ನಿಮ್ಮ ಇದು DJ 2 ತಾಸು ತನ ಇಲ್ಲಿತ್ರಿ. 2 ತಾಸು ತನ ಇಲ್ಲಿತ್ತು DJ. ಮಾತಾಡಿದ್ಗಳು ಇಲ್ಲಿ ಏನೈತಿ ಸರ್ ಏನೈತಿ ಹೇಳಿದ್ರು. ಹೇಳಿ ಏನೈತಿ ಅವ್ರಿಗೆ ಆ ಕಡೆ ಕಳಿಸಿದ್ರು, ನಮಗೆ ಈ ಕಡೆ ಕಳಿಸಿದ್ರು. ಇಟ್ಟಾತ್ ನಾವು 2 ಗಂಟೆ ಕರ್ ಬೋಲ್ರು 2 ಗಂಟೆ 2 ತಾಸು ತನ ಇಲ್ಲೇ ನಿಂತಿದ್ರು. ಇಲ್ಲ ನೀವು ಮುಂದೆ ಓದ್ತೀರಿ ಸರ ಅಂತ ಹೇಳಿ ನಾವು ಅಂದ್ವಿ. ಇಲ್ಲ ಸರ್, ಹೂವ ಪಾವ ಚಿಲ್ಲ ಇದು ಚಪ್ಪಲ್ ಪಪ್ಪಲ್ ಇಲ್ಲಿ ಬಿದ್ದಿದ್ರಿ ಸರ್. ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸುಳ್ಳು. ಎಲ್ಲಿದ್ ಬಂದೈತಿ ಸರ್ಗ್ ಏನೈತಿ ಹೌದು ಇದು ಕೈವಸ್ತ ಹಿಡ್ಕೊಂಡು ಅಡ್ಡಾಡಕತ್ತಾರ ಸರ್. ಯಾಕ್ರಿ ಸರ್ ನಿಮ್ಗ ಹಿಂಗಾಗಾತು ಅಂತ ಹೇಳಿ ಅಂದ್ವಿ ನಾವು. ಮಸೀದಿಯ ಚೇರ್ಮನ್ ಆಗಿ ಕೂಡ ಜವಾಬ್ದಾರಿ ಇದರಲ್ಲಿ ಅಲ್ಲ ಆಗ್ಬಾರ್ದು. ಅಲ್ಲ ನಾವು ಅವ್ರದ್ದು ದೇವಸ್ಥಾನ ಈ ಕಡೆ ಅದಾವ, ನಮ್ಮ ಮಸೂದಿ ಇಲ್ಲಿ ಅದಾವ. 7 ಸಲ ಇದು ಹಾಕೈತಲ್ಲ, ಭಂಗನ ನಡೀತಿರ್ತಾವು, ಮಾಡಿಸಿರ್ತಾವು. ಅದ್ರ ಮ್ಯಾಗ ಏನೈತಿ ನಾವು ಇದು ಮಾಡಿಸಿರ್ತೀವಿ ಸರ್. ಇಲ್ಲ ಒಳಗಡೆ ಕಲ್ಲಂಕರ ಇರುದಿಲ್ಲ ಸರ್. ಚಪ್ಲಿ ಇಲ್ರಿ, ಚಪ್ಲಿನೂ ಇರುದಿಲ್ಲ. ಚಪ್ಲಿ ಅವ್ರವ್ರ ಚಪ್ಲಿ ಹಾಕೊಂಡ್ ಹೋಗ್ಬಿಡ್ತಾರೆ ಸರ್. ಈ ಬಗ್ಗೆ ಸಮಗ್ರ ತನಿಖೆ ಆಗ್ಲಿ, ಮಾಡಿದವ್ರಿಗೆ ಶಿಕ್ಷೆ ಆಗ್ಲಿ ಅಂತ ಬಯಸ್ತೇನೆ. ಓಕೆ ಸರ್. ಮಾಡಿದವ್ರಿಗೆ ಶಿಕ್ಷೆ ಆಗ್ಲಿ, ಇದು ಆಗ್ಲಿ, ತನಿಖೆ ಆಗ್ಲಿ. ಈಗ ಅವರು ಅದನ್ನ ಅಂತಾರ ಸರ್, ನಾಳೆ ಸಂಜೆ ಒಳಗೆ ಇನ್ನಷ್ಟು ಬಂದಿರೋ ಅವ್ರ ಕಂಪ್ಲೇಂಟ್ ಆಗ್ಬೇಕು. ಅದೊಂದು ಆಗ್ಲಿ ಸರ್. ಓಕೆ ಸರ್. ರಫೀಕ್ ಅನಮ್ ಸಾಗರ್.